ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇತ್ತ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬಿಜೆಪಿಗೆ ಸೇರ್ತಾರಾ ಬೇಳೂರು ಗೋಪಾಲಕೃಷ್ಣ ಅನ್ನುವಂತ ಪ್ರಶ್ನೆ ಹುಟ್ಟುಕೊಂಡಿದೆ. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ RSS ಪ್ರಮುಖರೊಬ್ಬರಿಗೆ ಕರೆ ಮಾಡಿದ್ರಾ ಬೇಳೂರು ಗೋಪಾಲಕೃಷ್ಣ ಅವರು? ರಾಜ್ಯ ಕಾಂಗ್ರೆಸ್ ನಲ್ಲಿ ಫಸ್ಟ್ ಲಿಸ್ಟ್ ನಲ್ಲಿ ಒಂದಷ್ಟು ಜನರ ಹೆಸರು ಬಂತು. ಅಟ್ಲೀಸ್ಟ್ ಎರಡನೇ ಲಿಸ್ಟ್ ನಲ್ಲಿ ಆದ್ರೂ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ಮಂದಿ ಕಾಯ್ತಾ ಇದ್ರು. ಬಟ್ ಅದರಲ್ಲಿ ಸಾಕಷ್ಟು ಮಂದಿಗೆ ನಿರಾಸೆ ಆಗಿದೆ. ಅದರಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಒಬ್ರು. ಸಚಿವ ಸ್ಥಾನ ಸಿಗದಿದ್ದ ಕಾರಣಕ್ಕಾಗಿ ಬಿಜೆಪಿಗೆ ಏನಾದ್ರೂ ಸೇರ್ತಾರಾ ಅನ್ನುವಂತ ಒಂದಷ್ಟು ಗುಸುಗುಸುಗಳು ಕೇಳಿ ಬರ್ತಾ ಇದೆ. ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ RSS ಪ್ರಮುಖರೊಬ್ಬರಿಗೆ ಕರೆ ಮಾಡಿದ್ರ ಬೇಳೂರು ಗೋಪಾಲಕೃಷ್ಣ ಅವರು. ಬೇಳೂರು ಕರೆ ಮಾಡಿದ್ದಾಗಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ, ಏನಾದ್ರೂ ಅವಕಾಶ ಇದೆಯಾ ಬಿಜೆಪಿ ಒಳಗೆ ಬರೋದಕ್ಕೆ? RSS ನಾಯಕನಿಗೆ ಕರೆ ಮಾಡಿ ಅವಕಾಶ ಕೇಳಿದ್ರಂತೆ ಬೇಳೂರು ಗೋಪಾಲಕೃಷ್ಣ ಅವರು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶಾಸಕರು ಬೇಳೂರು ಗೋಪಾಲಕೃಷ್ಣ ಅವರು. BSYಗೆ ವಿಜಯೇಂದ್ರಗೆ ಬೈದಿದ್ಯಾ, ನಿನಗೆ ಅವಕಾಶ ಕಡಿಮೆ ಅಂದ್ರಂತೆ RSS ಲೀಡರ್. ಸಾಗರದಲ್ಲಿ ನಡೆದ ಒಂದು ಪ್ರತಿಭಟನೆಯಲ್ಲಿ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹರತಾಳು ಹಾಲಪ್ಪ ಅವರು. ಇವರನ್ನು ಕಂಡ್ರೆ ಅವ್ರ ಪಕ್ಷದವ್ರಿಗೆ ಆಗಲ್ಲ. ಇಲ್ಲಿಗೆ ಹರಿಪ್ರಸಾದ್ ಬಂದರೂ ಕೂಡ ಭೇಟಿ ಮಾಡಲಿಲ್ಲ. CM DK ಶಿವಕುಮಾರ್ ಮಧು ಬಂಗಾರಪ್ಪ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಬಿಡ್ತಾರಾ ಅಂತೇಳಿ ಬೇಳೂರು ಗೋಪಾಲಕೃಷ್ಣ ಅವರ ವಿರುದ್ಧ ಹರತಾಳು ಹಾಲಪ್ಪ ಅವರು ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳೋದಿದೆ? ಇಲ್ಲ, ರಾಜೀನಾಮೆ ಕೊಡ್ತೇನೆ. ಸುಳ್ಳೇ ಅವ್ರ ಮನೆತನ, ಸುಳ್ಳೇ ಅವರ ಮನೆದೇವರು. ಅದ್ರ ಬಗ್ಗೆ ಯಾರು ನಂಬಿಕೆ ಇಟ್ಟಿದ್ರೆ ನಾವೇ ಯಾರು ನಂಬಲಿಲ್ಲ, ನಂಬೋದು ಬೇಕಾಗಿಲ್ಲ, ಕೊಡ್ಬೇಕಾಗಿಲ್ಲ. ನಾವು ಈಗಲೂ ನಾನು ಹೇಳ್ತೇನೆ, ಕೊಡ್ಬೇಕಾಗಿಲ್ಲ. ಬಾಯಿಗೆ ಬಂದ ಮಾತಾಡ್ತದ್ದಪ್ಪ. ಇನ್ನೊಂದು ವಿಚಿತ್ರ ಅಂದ್ರೆ ಅವತ್ತೇ ರಾತ್ರಿ ನಮ್ಮ ಪರಿವಾರದ ಒಬ್ಬ ಸ್ನೇಹಿತರಿಗೆ ಫೋನ್ ಮಾಡ್ಯಾರೆ, ಏನಾದ್ರು ಮಾಡಿ ಮತ್ತೆ ನಾನು ಬಂದ್ರೆ ಸೇರ್ಸ್ಕೊತಾರ ಅಂತ. ಇದು ನಡೆದಿದೆ. ಅವ್ರು ಹೇಳಿದಾರೆ, ನೀವು ಯಡಿಯೂರಪ್ಪ ಮಕ್ಳಿಗೆ ಬಾಯಿ ಬಂದಾಗ ಬೈದು ಬಿಟ್ಟಿದ್ದೀರಿ, ಸ್ವಲ್ಪ ಕಷ್ಟ ಇದೆ, ಇಷ್ಟಕ್ಕೂ ನೀವು ಅಲ್ಲೇ ಇದ್ದೀರಲ್ಲ ಅಂತ. ಸುಳ್ಳು ಅಂತ ಹೇಳಿ ನಾವು ಸುಮ್ಮನೆ ಕೂತಿರಲ್ಲ ಸರ್. ಬೆಂಗಳೂರಾಗ ಎಲ್ಲೋದು ರತ್ನಗರ ಯಾರಿಗೆ ಫೋನ್ ಮಾಡಿದ್ರೆ, ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ನಾ ಹೇಳ್ತೇನೆ, ಚಾಲೆಂಜ್ ಮಾಡಿ ಬೇಕಾರೆ. ಅಲ್ಲೆಲ್ಲ ಆಯ್ತಲ್ಲ, ಆಮೇಲೆ ಆಯ್ತು, ಅದಾಯ್ತು, ಇದಾಯ್ತು, ಟಿವಿಯರೆಲ್ಲ ಕೇಳಿದ್ರು, ಎಲ್ಲ ಆದ್ಮೇಲೆ ರಾತ್ರಿ ಕೂತಂತಲ್ಲ ಇದು. ಅದಕ್ಕೆ ಫೋನ್ ಮಾಡೋ ಅಭ್ಯಾಸ ಇದೆಯಲ್ಲ ಸುಳ್ಳು ಹೇಳೋದು. ಒಬ್ಬ ಪರಿವಾರದ ಮುಖಂಡರಿಗೆ ಫೋನ್ ಮಾಡಿದೆ, ನೀವೇನಾದ್ರು ಮಾಡಿ ಸರಿ ಮಾಡಿಸ್ಬೇಕು, ಪರಿವಾರದ ಮೂಲಕ ನಾನು ಸೇರಿಸ್ಬೇಕು, ಇಷ್ಟಕ್ಕೂ ನೀವು ಅಲ್ಲೇ ಇದ್ದೀರಲ್ಲ ಯಾವ್ದು ಅಂತ ಲಾಸ್ಟಿಗೆ ಫೋನ್ ಕಟ್ ಮಾಡ್ಯಾರ. ಈ ತರ ದ್ವಂದ್ವ ಬಾಯಿಗೆ ಬಂದ ಮಾತಾಡ್ಕೊಂಡು ಮಂತ್ರಿಗಿರಿ ಕೊಡಿ ಅಂದ್ರೆ ಯಾಕ್ರಿ ಕೊಡ್ತಾರೆ? ಹರಿಪ್ರಸಾದ್ ಇಲ್ಲೇ ಬಂದ್ರೆ ಅವ್ನು ಭೇಟಿ ಮಾಡಲ್ಲ, ಸಾಗರಕ್ಕೆ ಬಂದ್ರೆ ನನಗೆ ಗೊತ್ತಿಲ್ವಾ? ಹರಿಪ್ರಸಾದ್ ಅವ್ರ PA ಮದುವೆಗೆ ಬಂದಿದ್ರು, ಅವ್ರ PA ಸ್ವರೂಪದವರು, ಅವ್ರು ಹೋಗಿ ಭೇಟಿ ಮಾಡ್ಲಿ, ಇದು ಇಲ್ಲೇ ಇತ್ತು. DK ಶಿವಕುಮಾರ್ ಬಗ್ಗೆ ಏನ್ ಮಾತಾಡ್ಯಾರ, ಮಧುನ್ ಬಗ್ಗೆ ಏನ್ ಮಾತಾಡ್ಯಾರ ಬಿಡ್ತಾರ? ಈ ಶಾಸಕ ನೋಡಿ, RSS ನಾಯಕರು ನಮ್ಮ ಸ್ನೇಹಿತರಿದ್ದಾರೆ. ಆದ್ರೆ ಇಂಥ ಟೈಮಲ್ಲಿ ನಾನು ಯಾಕೆ ಅವರಿಗೆ ಕಾಲ್ ಮಾಡ್ಲಿ? ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ನಾನು ಯಾಕೆ ಬಿಜೆಪಿಗೆ ಹೋಗ್ಲಿ? ಬಿಜೆಪಿಗೆ ಹೋಗೋಕೆ ನನಗೇನು ತಲೆ ಕೆಟ್ಟಿದ್ಯಾ? ಈ ರೀತಿ ಹೇಳಿರುವವನಿಗೆ ಹುಚ್ಚು ಹಿಡಿದಿರಬೇಕು. ಅವನಿಗೆ RSS ಕಂಡ್ರೆ ಆಗಲ್ಲ, ಅದಕ್ಕೆ ಹಿಂಗೆ ಹೇಳಿರ್ಬೇಕು. ಬಿಜೆಪಿ ಮುಳುಗಿರುವ ಹಡಗಾಗಿದೆ. ಅವರೆಲ್ಲ ಒಬ್ರಿಗೊಬ್ರಿಗೆ ಆಗಲ್ಲ, ಅವರಲ್ಲೇನೆ ಆಗಲ್ಲ ಒಬ್ರಿಗೆ ಕಂಡ್ರೆ ಒಬ್ರಿಗೆ. ಅಂತ ಪಕ್ಷಕ್ಕೆ ಹೋಗುವ ಪರಿಸ್ಥಿತಿ ನನಗಿನ್ನ ಬಂದಿಲ್ಲ. ನಮ್ಮ ಪಕ್ಷ ನನಗೆಲ್ಲವನ್ನು ಕೂಡ ಕೊಟ್ಟಿದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಜಾರಾಗಿದೆ ಅಷ್ಟೇ. ನಮ್ಮ ಸಾಹೇಬ್ರೇನು ನನ್ನ ಜೊತೆ ಮಾತಾಡಿದ್ದಾರೆ ಅಂತೇಳಿ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಆರೋಪ ಮಾಡಿದ್ದಾರೆ ಮಾಜಿ ಸಚಿವರು ನಿಮ್ಮ ಜಿಲ್ಲೆಯವರೇ. ಸಚಿವ ಸಂಪುಟ ವಿಸ್ತರಣಾ ಬೆನ್ನಲ್ಲೇ ತಾವೇನೋ RSS ನಾಯಕರನ್ನ ಸಂಪರ್ಕ ಮಾಡಿದ್ರಿ ಅಂತ ಹೇಳ್ಬಿಟ್ಟು, ನಿಜಾನ ಅಂತ? RSS ನಾಯಕರು ಬಹಳ ಜನ ನನ್ನ ಆತ್ಮೀಯರು ಇದ್ದಾರೆ, ಇಲ್ಲ ಅಂತಿಲ್ಲ. ಓಕೆ. ಆದ್ರೆ ಈ ಸಮಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದು ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ನನಗೇನ್ ಬಿಜೆಪಿ ಹೋಗತ್ತ ನನಗೇನಿದೆ? ಅಷ್ಟು ನನಗೇನು ತಲೆಗೆಟ್ಟಿದ್ಯಾ? ಹೇಳ್ದಾನೆ ಅವನ ಹುಚ್ಚ ಇರ್ಬೇಕು, ಅವನಿಗೆ ಆಗಲ್ಲ.
RSS ಮುಖಂಡರು ಅವ್ನಿಗೆ ಆಗಲ್ಲ, ಅದಕ್ಕೆ ಏನಾದ್ರು ಈ ಅವ್ರ ಮೇಲೆ ಗೂಬೆ ಕೂರ್ಸಕ್ಕೆ ಈ ಥರ ಮಾತಾಡಿರ್ಬೋದು ಅಷ್ಟೇ. ಅಲ್ಲ, ಈಗ ಹರತಾಳ ಹಾಲಪ್ಪ ಅವ್ರು ನಿಮ್ಮ ಮೇಲೆ ಏನು ಆರೋಪ ಮಾಡೋದಂದ್ರೆ, ನೀವು ಜಿಲ್ಲಾ ಕೋಟದಲ್ಲಿ ಮತ್ತು ಸಮುದಾಯದ ಕೋಟದಲ್ಲಿ ಸಚಿವ ಸ್ಥಾನ ಸಿಗದೇ ಇರೋದ್ರಿಂದ ಬೇಸರ ಮಾಡ್ಕೊಂಡು ಅವ್ರು BJP ಕಡೆ ಬರೋದಕ್ಕೆ RSS ನಾಯಕರನ್ನ ಸಂಪರ್ಕ BJP ಮಾಡಿದ್ದಾರೆ. ಮುಳುಗಿದ ಹಡಗಾಗಿದೆ, ಅದು ಅವರಲ್ಲೇ ಗೊಂದಲ ಆಗಿದೆ, ಅವರಲ್ಲೇ ಒಬ್ರಿಗೊಬ್ರು ವಿರೋಧ ಪಕ್ಷ ಸರಿ ಇಲ್ಲ. Yes, sir. ಅಂತ ಇದಕ್ಕೆ ನಾನು ಹೋಗುವಂತ ಪರಿಸ್ಥಿತಿ ನನಗೇನು ಬಂದಿಲ್ಲ. ನನಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ನಿಗಮ ಕೊಟ್ಟಿದೆ, MLA ಇದ್ದೀನಿ, ನನಗೆ ಅಧಿಕಾರ ಸಿಗ್ಲಿಲ್ಲ. ಏನು ಮಾಡೋದು, ಬೇಜಾರು ಸಹಜ ಅದು. ನೋವಿತ್ತು ಹಂಗಂತ ಹೇಳಿ ನಮ್ಮ ಸಾಹೇಬರು ಮಾತಾಡಿದ್ದಾರೆ ನಮ್ಮ ಬಗ್ಗೆ. ಅದು ಮಾತಾಡಿ ಕ್ಲಿಯರ್ ಆಗಿ ನಾನು ಹೇಳಿದ್ದೇನೆ, ಅವರಿಗೋಸ್ಕರ ಪಕ್ಷಕ್ಕೋಸ್ಕರ ನೆಕ್ಸ್ಟ್ 28ಕ್ಕೂ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರ ತರಬೇಕನ್ನೋ ಉದ್ದೇಶದಿಂದ ನಾನು DK ಸಾಹೇಬ್ರಿಗೆ ಸಂಪೂರ್ಣ ಬೆಂಬಲ ನೀಡ್ತಿದ್ದೀವಿ. ಹೋಗಿ ಆ BJP ಇದಕ್ಕೆ ಅವರೇ ಹಿಂದೆ ಮೋಸ ಮಾಡಿದಂಥ ಪಕ್ಷಕ್ಕೆ ಹೋಗಕ್ಕೆ ನಂಗೆ ಸಾಧ್ಯನೇ ಇಲ್ಲ. ಆ ಥರ ವಾತಾವರಣ ಎಲ್ಲೂ ಇಲ್ಲ. ಹಾಗಾದ್ರೆ ತಾವು ಯಾವ ವ್ಯಕ್ತಿಯನ್ನು ಕೂಡ ಸಂಪರ್ಕ ಮಾಡಿಲ್ಲ? ಯಾರು ವ್ಯಕ್ತಿ ಮಾಡಲಿಲ್ಲ. ಅವರೆಲ್ಲ ಮಂತ್ರಿ ಆಗಬೇಕು ನೀವು ಅಂತ ಹೇಳಿದ್ ಮಾತ್ರ ಕೆಲವರು ಮಾಡಿದ್ದಾರೆ ನನಗೆ. ಅವರೇ ಕರೆ ಬಂದು ಆ ಕಡೆಯಿಂದಲೇ ಅವರು ಮಂತ್ರಿಯಾಗಿ ಬನ್ನಿ ಅಂತ ನನಗೆ ಕರೆ ಮಾಡಿದಾರೆ ಬಿಟ್ರೆ ನನಗೆ ಪಾಪ ಪಕ್ಷಕ್ಕೆ ಬನ್ನಿ ಅಂತ ಯಾರೊಬ್ಬರು ಕರೆದಿಲ್ಲ. ಅವರು ಕರೀಲಿಲ್ಲ, ತಾವು ಹಂಗಾದ್ರೆ ಸಂಪರ್ಕ ಮಾಡಿಲ್ಲ? ಮಾತಾಡೋ ಪ್ರಶ್ನೆನೇ ಇಲ್ಲಲ್ಲ. ನನಗೇನು ಬೇರೆ ತಲೆಕೆಟ್ಟಿದೆ ನನಗೆ. ಅವನೇನೋ ಹೇಳೋ ಹುಚ್ಚ ಅವನು ಅಷ್ಟೇ.